ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಮನೆ ಹೇಗಿದೆ ಅನ್ನೋದನ್ನು ತೋರಿಸ್ತಿದ್ದೆ. ಓಕೆನಾ, ನಾವಿರುವಂಥದ್ದು ಡ್ಯುಪ್ಲೆಕ್ಸ್ ಹೌಸ್. ಇದು ನಾವು 7 ಇಯರ್ಸಿಂದ ಇದೇ ಮನೆಯಲ್ಲೇ ಇದ್ದೀವಿ. ಸ್ವಲ್ಪ ಚಿಕ್ಕದಾಗಿದೆ, ಆದರೂ ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನಾವಿರೋದು 3 ಜನ ಅಲ್ವಾ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು. ಸೊ ನಮಗೆ ಇದು ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಡ್ಯುಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ನಾವು ಕೆಳಗಡೆನೇ ಜಾಸ್ತಿ ಯೂಸ್ ಮಾಡ್ತೀವಿ, ಮೇಲ್ಗಡೆಯಲ್ಲಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಓಕೆ ಗೈಸ್, ನಾನು ಮನೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಓಕೆನಾ, ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ನಮ್ಮ ಮನೆ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಓಕೆ ಗೈಸ್, ನೋಡ್ತಾ ಇರ್ಬೋದು ನೀವಿಲ್ಲಿ ನಾನೊಂದು ಪಾಟಲ್ಲಿ ತುಳಸಿ ಗಿಡನ ಹಾಕಿದ್ದೀನಿ. ಮನೆ ಮುಂದ್ಗಡೆ ಈ ಥರ ಪಾಟಲ್ಲಿ ತುಳಸಿ ಗಿಡ ಹಾಕಿ ಇಟ್ಟಿದ್ದೀನಿ. ರೈಟ್ ಸೈಡಲ್ಲಿ ಬೆಳಿಗ್ಗೆನೇ ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ಪೂಜೆ ಕೂಡ ಆಗಿತ್ತು. ಇದು ಇವಾಗಷ್ಟೇ ಹಾಕಿರುವಂಥ ತುಳಸಿ ಗಿಡ ಆಗಿರೋದ್ರಿಂದ ಇವಾಗಷ್ಟೇ ಎಲೆ ಬರ್ತಾ ಇದೆ. ನಾವು ಊರಿಗೆ ಹೋಗಿದಂಥ ಸಂದರ್ಭದಲ್ಲಿ ನಮ್ಮ ಹಸ್ಬೆಂಡ್ ಹಾಕಿದ್ರು. ಇದನ್ನು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲಿ ಮನೆ ಮುಂದ್ಗಡೆನೇ ಇರುತ್ತೆ. ಈ ರೀತಿ ರೋಡ್ ಇದೆ. ಈ ರೀತಿ ರೋಡ್ ಇರೋದ್ರಿಂದ ನೈಟ್ ಟೈಮಲ್ಲಿ ಏನು ಮಾಡ್ತಾರೆ, ಹೊರಗಡೆ ಪಾಟ್ ಇಟ್ಟರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು, ಗೇಟಿಂದ ಒಳಗಡೆ ಬಂದರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಸೈಕಲ್ ಇದೆ ನನ್ನ ಮಗಳದು, ಹಾಗೆ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿಬಿಟ್ಟು ಹೂ ಹಾಕಿ ರಂಗೋಲಿ ಹಾಕಿ ಪೂಜೆ ಎಲ್ಲ ಆಗಿತ್ತು ಬೆಳಿಗ್ಗೆನೆ. ಇಲ್ಲೊಂದು ಮ್ಯಾಟ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇದು ಎಂಟ್ರನ್ಸ್ ಅಂತ ಹೇಳ್ಬೋದು, ಮೇನ್ ಡೋರ್ ಇದು. ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಹೀಗೆ ಒಳಗಡೆ ಬಂದರೆ ರೈಟ್ ಸೈಡಲ್ಲಿ ಒಂದು ವಿಂಡೋ ಇದೆ. ನಾವಿದನ್ನು ಓಪನ್ ಮಾಡಲ್ಲ, ಹಾಗೆ ಇಟ್ಟಿರ್ತೀವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ವಾಲ್ಗೆ ಯಾವ ರೀತಿ ನನ್ನ ಮಗಳು ಡ್ರಾಯಿಂಗ್ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು. ಹೇಗಿದೆ ಅಲ್ವಾ ನನ್ನ ಮಗಳು ಯಾವ ರೀತಿ ಮಾಡಿದ್ದಾಳೆ ಅಂತ ನೋಡಿ. ಇದು ಮನೆಗೆ ಪೇಂಟ್ ಮಾಡಿಸಿದ್ವಿ ನಾವು. ಪೇಂಟ್ ಮಾಡಿಸಿ ಒಂದು ತಿಂಗಳು ಆಗೋಷ್ಟರಲ್ಲೇ ಈ ರೀತಿ ಮಾಡಿಟ್ಬಿಟ್ಟಿದ್ದಾಳೆ. ನೋಡ್ತಾ ಇರ್ಬೋದು, ಒಳ್ಳೆ ಪಬ್ಲಿಕ್ ಟಾಯ್ಲೆಟ್ ಥರ ಮಾಡಿಬಿಟ್ಟಿದ್ದಾಳೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿದ್ರೆ ಇದೇ ರೀತಿ ಇರುತ್ತೆ ಅಂತ ಹೇಳ್ಬೋದು ಮನೆ. ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೂ ಕಷ್ಟನೇ. ಈ ರೀತಿ ಕಾಣಿಸುತ್ತೆ ನೀವು ಒಳಗಡೆ ಬಂದರೆ. ನೋಡ್ತಾ ಇರ್ಬೋದು ಗೈಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ದಿವಾನ ಹಾಕಿದ್ದೀವಿ, ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಟೇಬಲ್ನ ಇಟ್ಕೊಂಡಿದ್ದೀವಿ, 2 ಚೇರ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಟೇಬಲ್ ಮೇಲೆ ನನ್ನ ಮಗಳ ಟಾಯ್ಸ್ ಇಟ್ಕೊಂಡಿದ್ದೀನಿ ನಾನು. ಇವಾಗ ಅವಳು ಇಲ್ಲ, ಸ್ಕೂಲಿಗೆ ಹೋಗಿದ್ದಾಳೆ. ಮನೇಲಿದ್ದರೆ ಇದು ಈ ರೀತಿ ಇರಲ್ಲ, ಎಲ್ಲನೂ ಮನೆ ತುಂಬ ಹರಡ್ಕೊಂಡೇ ಇರುತ್ತೆ. ಇವಾಗ ಅವಳು ಸ್ಕೂಲ್ಗೆ ಹೋಗಿರೋದ್ರಿಂದ ನಾನು ಎಲ್ಲನೂ ಎತ್ತು ಇಲ್ಲಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಒಂದು ದಿವಾನ ಇದೆ. ಹಾಗೆ ನಾವು ಇಲ್ಲಿ ಟಿ ವಿನೂ ಕೂಡ ಇಲ್ಲೇ ಫಿಕ್ಸ್ ಮಾಡಿದ್ದೀವಿ ಇದ್ರ ಒಳಗಡೆಯೇ. ಇದೆಲ್ಲ ಸ್ಟೋರೇಜ್ ಅಂತ ಹೇಳ್ಬೋದು. ನಾವು ರೇರಾಗಿ ಯೂಸ್ ಮಾಡುವಂಥ ಐಟಮ್ಸ್ನೆಲ್ಲ ನಾನು ಇಲ್ಲೇ ಇಟ್ಕೊಂಡಿರ್ಬೋದು. ಇಲ್ಲಿ ಕ್ಲಾಸ್ ಒಳಗಡೆ ನಮ್ಮ ಹಸ್ಬೆಂಡ್ಗೆ ಅವ್ರ ಆಫೀಸಲ್ಲಿ ಕೆಲವೊಂದು ಇವೆಂಟ್ಸಲ್ಲಿ ಕೊಟ್ಟಿರುವಂಥ ಗಿಫ್ಟ್ಸ್ಗಳನ್ನೆಲ್ಲ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನಂದು, ನನ್ನ ಮಗಳದ್ದು, ನಮ್ಮ ಹಸ್ಬೆಂಡ್ ಒಂದು ಫೋಟೋ ಫ್ರೇಮ್ ಕೂಡ ಇದೆ. ಕೆಲವೊಂದು ಟಾಯ್ಸ್ಗಳನ್ನು ಕೂಡ ಇಟ್ಟಿದ್ದೀನಿ ನನ್ನ ಮಗಳದ್ದು. ತರ್ಬೋದು ಒಂದು ಗಣೇಶ ವಿಗ್ರಹ ಇದೆ, ಗಣೇಶ ಮೂರ್ತಿ ಇದೆ ಅಂತ ಹೇಳ್ಬೋದು. ಈ ರೀತಿ ಕಾಣಿಸುತ್ತೆ. ಇಲ್ಲಿ ನನ್ನ ಮಗಳಿಗೆ ಯೂಸ್ ಮಾಡುವಂಥ ಸಿರಪ್ಗಳು, ಟ್ಯಾಬ್ಲೆಟ್ಗಳು, ಅವಳ ಫಾಂಟ್ಸ್ ಏನೇನೋ ಇದೆ. ಇಲ್ಲಿ ಬೇಡದೇ ಇರುವಂಥ ವಸ್ತುಗಳನ್ನು ಕೆಲವೊಂದನ್ನ ಇಟ್ಕೊಂಡಿದ್ದೀನಿ ನಾನು. ಹೇಗೆ ಕಾಣಿಸ್ತಾ ಇದೆ ನೋಡಿ. ಯಾವುದೋ ಕನ್ನಡ ಚಾನಲ್ ಓಡ್ತಾ ಇದೆ ಟಿ ವಿಲಿ. ಇಲ್ಲಿ ನನ್ನ ಮಗಳದ್ದು ಬುಕ್ಸ್ಗಳು, ಹಾಗೆ ಹೊಸದಾಗಿ ಕೊಟ್ಟಿರುವಂಥ ಬುಕ್ಸ್ ಬ್ಯಾಗ್ ಕೂಡ ಇಲ್ಲೇ ಇದೆ. ಹಾಗೆ ಇಲ್ಲಿ ಒಂದು ಸ್ವಿಂಗ್ ಮಷಿನ್ ಇದೆ ನಂದು. ನಾನು ಯಾವಾಗಲೂ ಯೂಸ್ ಮಾಡಲ್ಲ, ರೇರಾಗಿ ಯೂಸ್ ಮಾಡೋದು, ಅದು ಕೂಡ ಅಲ್ಲೇ ಇದೆ. ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ 3 ವಿಂಡೋಸ್ ಕೂಡ ಇದೆ. ನೋಡ್ತಾ ಇರ್ಬೋದು ಗೈಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಒಂದು ಮಿರರ್ ಕೂಡ ಹಾಕಿದ್ದಾರೆ ವಾಲ್ಗೆ ಫಿಕ್ಸ್ ಮಾಡಿ. ದೇವ್ರ ಕೋಣೆ ಪಕ್ಕದಲ್ಲಿ ಈ ರೀತಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ದೇವ್ರ ಕೋಣೆ ಕೂಡ ಇದೆ.
ದೇವ್ರ ಕೋಣೆ ಹೇಗಿದೆ ಅನ್ನೋದನ್ನು ಕಾಣಿಸ್ತೀನಿ. ಓಕೆನಾ, ನೋಡಿ ಗಾಯ್ಸ್, ಈ ರೀತಿ ಇದೆ ದೇವ್ರ ಕೋಣೆ. ಆಲ್ರೆಡಿ ಪೂಜೆ ಎಲ್ಲ ಆಗಿತ್ತು, ರಂಗೋಲಿ ಎಲ್ಲ ಹಾಕಿದ್ದೀನಿ. ನೋಡಿ ಹಿಂಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ದೇವ್ರ ಕೋಣೆ? ದೇವ್ರ ಪಾತ್ರೆಗಳನ್ನೆಲ್ಲ ನಾನು ಈ ಥರ ಕೆಳಗಡೆನೇ ಇಟ್ಕೊಂಡಿದ್ದೆ. ದೇವ್ರ ಕೋಣೆ ಮೇಲ್ಗಡೆ ಒಂದು ಕ್ಲಾಕ್ ಕೂಡ ಹಾಕಿದ್ದೀವಿ. ಈ ರೀತಿ ಕಾಣಿಸುತ್ತೆ. ಇನ್ನು ಲೆಫ್ಟ್ ಸೈಡಲ್ಲಿ ಬಂದರೆ ನಾನಿಲ್ಲಿ ಕರ್ಟನ್ ಹಾಕಿದ್ದೀನಿ ಒಂದು, ಇದು ಕಿಚನ್ಗೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಫ್ರಿಡ್ಜ್ ಕೂಡ ಇದೆ. ಫ್ರಿಡ್ಜಲ್ಲಿ ಜಾಸ್ತಿ ಏನೂ ಸ್ಟೋರ್ ಮಾಡಲ್ಲ, ತರಕಾರಿಗಳನ್ನ ಮಾತ್ರ ಸ್ಟೋರ್ ಮಾಡಿರ್ತೀನಿ ಅಷ್ಟೇ. ಯಾವುದೇ ಪ್ಯಾಕೆಟ್ ಐಟಮ್ಸ್ನ ನಾನು ಸ್ಟೋರ್ ಮಾಡಲ್ಲ. ಇಲ್ಲಿ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಂದು ಚಿಕ್ಕ ಬುಟ್ಟಿಲಿ ಮ್ಯಾಂಗೋನ ತುಂಬಿ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಕೆಳಗಡೆ ಏನೇನೋ ಡಬ್ಬಿಗಳನ್ನೆಲ್ಲ ಇಟ್ಟಿದ್ದೀನಿ. ಇದು ಶಿಂಕ್, ಸ್ಪೂನ್ಗಳಾಗಿರ್ಬೋದು, ಸೌಟ್ಗಳಾಗಿರ್ಬೋದು, ಡೈಲಿ ಯೂಸ್ ಮಾಡುವಂಥ ಪ್ಲೇಟ್ಸು ಅದನ್ನೆಲ್ಲ ನಾನು ಪಾತ್ರೆ ಸ್ಟ್ಯಾಂಡಲ್ಲೇ ಹಾಕಿಬಿಟ್ಟಿದ್ದೀನಿ. ದೊಡ್ಡ ದೊಡ್ಡ ಪಾತ್ರೆಗಳು, ಈ ಥರ ಕುಕ್ಕರ್ಗಳು, ಇಡ್ಲಿ ಪಾತ್ರೆ ಅದನ್ನೆಲ್ಲ ಮೇಲ್ಗಡೆ ದಬ್ಬಾಕಿದ್ದೆ. ಅದ್ರ ಒಳಗಡೆ ಚಿಕ್ಕ ಚಿಕ್ಕ ಪಾತ್ರೆಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಅಷ್ಟೇ ಕಾಣಿಸ್ತಾ ಇದೆ. ಇದು ಕಿಚನ್ ಸೆಲ್ಫ್ ಅಂತ ಹೇಳ್ಬೋದು. ಮಿಕ್ಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಗ್ಯಾಸ್ ಸ್ಟವ್. ಇಲ್ಲಿ ಕೂಡ 3 ವಿಂಡೋಸ್ ಇದೆ. ಮಿಕ್ಸಿ ಜಾರ್ಗಳನ್ನೆಲ್ಲ ಇಲ್ಲೇ ಸೈಡಲ್ಲಿ ಇಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಪಾತ್ರೆಗಳಿವೆ ಕೆಲವೊಂದು. ಇನ್ನು ಇಲ್ಲಿ 2 ದೊಡ್ಡ ಒಂದು ಡ್ರಮ್ಮು ಮತ್ತು ಒಂದು ದೊಡ್ಡ ಡಬ್ಬಿ ಇದೆ ಅಂತ ಹೇಳ್ಬೋದು. ಒಂದು ರೈಸ್ ಸ್ಟೋರ್ ಮಾಡಿರ್ತೀನಿ, ಇನ್ನೊಂದರಲ್ಲಿ ನಾನು ವಾಟ್ರನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಕಂಟೈನರ್ಗಳನ್ನೆಲ್ಲ ನಾನು ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಸ್ಟೀಲ್ ಡಬ್ಬಿಗಳೇ ಇದೆ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಡಬ್ಬಿಗಳನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ನಾನಿವಾಗ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನ್ನ ಮಗಳು ಕೆಲವೊಂದು ಡಬ್ಬಿಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾಳೆ. ಅದನ್ನ ಕೆಳಗೆ ಹಾಕಿಬಿಟ್ಟು ಹೊಡೆದಾಕ್ಬಿಡ್ತಾಳೆ ಅಂತ ನಾನು ಗ್ಲಾಸೇನು ಯೂಸ್ ಮಾಡ್ತಾಯಿಲ್ಲ ಸದ್ಯಕ್ಕೆ. ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ವಾಪಸ್ ಬಂದರೆ ನಮ್ಮ ಮನೆ ಈ ರೀತಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಇದೆ. ಇಲ್ಲೂ ಕೂಡ ಒಂದು ಸ್ಟೋರೇಜ್ ಇದೆ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ವಾಪಸ್ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲೇ ಒಂದು 5 ರೂಪೀಸ್ ವಾಟರ್ ಕ್ಯಾನ್ ಇಟ್ಕೊಂಡಿದ್ದೀವಿ. 5 ರೂಪೀಸ್ದು ವಾಟ್ರ್ ಬರುತ್ತಲ್ವ, ಅದು ಕ್ಯಾನಲ್ಲಿ ತುಂಬಿಟ್ಕೊಂಡಿದ್ದೀವಿ ಕುಡಿಯೋಕ್ಕೆ ಅಂತ, ಯೂಸ್ ಮಾಡೋಕ್ಕೆ ಕುಡಿಯೋಕ್ಕೆ. ಇಲ್ಲಿ ನಾವು ಮೊಬೈಲ್ಗಳಾಗಿರ್ಬೋದು, ಸ್ಪೀಕರ್ ಅದನ್ನೆಲ್ಲ ಇಟ್ಕೊಂಡಿರ್ತೀನಿ. ಇಲ್ಲಿ ಡಬ್ಬಿಲಿ ನಾನು ಹಿಟ್ಟು, ಗೋಧಿ ಹಿಟ್ಟಾಗಿರ್ಬೋದು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಈ ಥರ ಹಿಟ್ಟುಗಳನ್ನು ಈ ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋದರೆ ನಾನಿಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾಯಿದ್ದೀನಿ. ಒಂದು 20 ಸ್ಟೆಪ್ಸ್ ಏನೋ ಇದೆ ಅನಿಸುತ್ತೆ, ಅಷ್ಟು 20 ಏನೋ ಇದೆ. ಅಷ್ಟು ಸ್ಟೆಪ್ಸ್ನ ಹತ್ಕೊಂಡು ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸುತ್ತೆ. ಹೇಗಿದೆ ಅಂತ ನೋಡಿ ಗಾಯ್ಸ್. ಇಲ್ಲೂ ಕೂಡ ಒಂದು ವಿಂಡೋ ಇದೆ. ಈ ಕಡೆ ಬಂದರೆ ಈ ಕಡೆ ಒಂದು ರೂಮ್ ಇದೆ, ಆ ಕಡೆ ಒಂದು ರೂಮ್ ಇದೆ. ಇಲ್ಲಿ ಮೇಲ್ಗಡೆ 2 ರೂಮ್ ಇದೆ. ನೋಡ್ತಾ ಇರ್ಬೋದು ಇಲ್ಲಿ ನಾವು ಏನೇ ಫರ್ನಿಚರ್ ಅದನ್ನೆಲ್ಲ ಏನೂ ಇಟ್ಕೊಂಡಿಲ್ಲ. ಒಂದು ಟಿಪಾಯ್ ಇದೆ, ಹಾಗೆ ಒಂದು ಚೇರ್ ಹಾಕ್ಕೊಂಡಿದ್ದೀವಿ. ನಮ್ಮ ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಹಾಗೆ ಒಂದು ಎಕ್ಸ್ಟ್ರಾ ಬೆಡ್ ಒಂದಿದೆ ಅಲ್ಲಿ. ಇದು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಮೇಲೆ ಸ್ಟೋರೇಜ್ ಇದೆ. ಇದು ಕಬೋರ್ಡ್. ಈ ಕಬೋರ್ಡ್ಗೆ ಮಿರರ್ನ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಒಂದು ಕಬೋರ್ಡ್ ಇದೆ. ನಮ್ಮ ಹಸ್ಬೆಂಡ್ ಇದು ಡೈಲಿ ಯೂಸ್ ಮಾಡಿರುವಂಥ ಬಟ್ಟೆಗಳು ಇಲ್ಲಿ ನೇತಾಕಿರ್ತಾರೆ. ಈ ಕಬೋರ್ಡಲ್ಲಿ ನಾನು ನನ್ನ ಬಟ್ಟೆಗಳನ್ನು ಹಾಗೆ ನನ್ನ ಮಗಳನ್ನ ಬಟ್ಟೆಗಳನ್ನು ಇಟ್ಕೊಂಡಿರ್ತೀನಿ. ನೋಡ್ತಾ ಇರ್ಬೋದು ಗೈಸ್ ಯಾವ ರೀತಿ ಆಗಿದೆ ಕಬೋರ್ಡ್ ಅಂತ. ನಾವು ಊರಿಗೆ ಹೋಗಿದ್ವಿ, ಬಂದಮೇಲೆ ಅದನ್ನು ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿಲ್ಲ ನಾನು, ಹಾಗೇ ಇದೆ ಅದು. ಜೋಡಿಸಿ ಇಡಬೇಕು. ಇಲ್ಲೊಂದು ವಿಂಡೋ ಕೂಡ ಇದೆ. ಹಾಗೆ ಈ ಸೈಡ್ ಬಂದರೆ ಈ ಕಬೋರ್ಡಲ್ಲಿ ನಮ್ಮ ಹಸ್ಬೆಂಡು ಬಟ್ಟೆಗಳನ್ನು ಇಟ್ಕೊಂಡಿರ್ತಾರೆ ಅವರು. ಹಾಗೆ ಐರನ್ ಬಾಕ್ಸ್, ಕೆಲವೊಂದು ಬ್ಯಾಗ್ಗಳೇನೋ ಇದೆ.
ಇಲ್ಲಿ ಇನ್ನೊಂದು ಯಾವುದೇ ಡೆಕೋರೇಟ್ ಐಟಮ್ಸ್ಗಳನ್ನಾಗಿರ್ಬೋದು ಅಥವಾ ಫರ್ನಿಚರ್ಗಳನ್ನಾಗಿರ್ಬೋದು ಯಾವನ್ನೂ ಇಟ್ಕೊಂಡಿಲ್ಲ ಸದ್ಯಕ್ಕೆ. ವಾಪಸ್ ಬಂದರೆ ನೋಡಿ ಇಲ್ಲಿ ಈ ರೀತಿ ಕಾಣಿಸುತ್ತೆ. ನೀವು ಸ್ಟೆಪ್ಸ್ ಹತ್ಕೊಂಡು ಬಂದಿರ್ತೀರಲ್ವ, ಸ್ಟೆಪ್ಸ್ ಹತ್ಕೊಂಡು ಬಂದವಾಗ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಇನ್ನೊಂದು ರೂಮ್ ಕೂಡ ಇದೆ, ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದರೆ ಇದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಇದೆ. ಇಲ್ಲೊಂದು ಕೂಡ ಇಲ್ಲಿ ಕೂಡ ಸ್ಟೋರೇಜ್ಗಳೆಲ್ಲ ಇದೆ. ಒಂದು ವಿಂಡೋ ಕೊಟ್ಟಿದ್ದಾರೆ ಇಲ್ಲೂ ಕೂಡ. ಈ ಕಬೋರ್ಡಲ್ಲಿ ನಾನು ಏನೂ ಇಟ್ಕೊಂಡಿಲ್ಲ. ನನಗೆ ಬೇಡದೇ ಇರುವಂಥ ಕೆಲವೊಂದು ಐಟಮ್ಸ್ನ ಮಾತ್ರ ನಾನು ಇಲ್ಲಿ ಇಟ್ಕೊಂಡಿರ್ತೀನಿ. ಕೆಲವೊಂದು ಯೂಸ್ ಮಾಡದೇ ಇರುವಂಥ ಬಟ್ಟೆಗಳಾಗಿರ್ಬೋದು, ಕೆಲವೊಂದು ಐಟಮ್ಸ್ನ ನಾನು ಇಲ್ಲಿ ಇಟ್ಟಿರ್ತೀನಿ ಈ ಕಬೋರ್ಡಲ್ಲಿ. ನೋಡ್ಬೋದು ಇಲ್ಲಿ ಮೇಲೆ ಕೂಡ ಸ್ಟೋರೇಜಾಗಿ ಇಟ್ಟಿದ್ದಾರೆ. ಇಲ್ಲಿ ಇದು ಟಾಯ್ಲೆಟ್ ಮತ್ತು ಬಾತ್ರೂಮ್. ಇಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಪಾಟಲ್ಲಿ ನಾನು ಕೆಲವೊಂದು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನೂ ಹಾಕಿಲ್ಲ. ಇದು ದೊಡ್ಡ ಪತ್ರೆ ಅಂತ ಹೇಳ್ಬೋದು. ಇದು ಚಿಕ್ಕ ಮಕ್ಕಳಿಗೆ ನೆಗಡಿ ಎಲ್ಲ ಆದಾಗ ತುಂಬಾ ಯೂಸ್ ಆಗುತ್ತೆ ಇದು. ಸೊ ಅದನ್ನ ಇಟ್ಕೊಂಡಿದ್ದೀನಿ, ನನ್ನ ಮಗಳಿಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ತುಳಸಿ ಗಿಡ. ಇದು ಎಲೆ ಎಲ್ಲ ಉದುರೋಗ್ಬಿಟ್ಟಿದೆ, ಗೊತ್ತಿಲ್ಲ ಹೋಗುತ್ತಾ ಅನ್ನೋದು. ಇಲ್ಲೂ ಕೂಡ ಮತ್ತೊಂದು ಪಾಟಲ್ಲಿ ಕೂಡ ತುಳಸಿ ಗಿಡನೇ ಇದೆ. ಇದು ಗ್ರೀನ್ ಆಗಿದೆ, ನೋಡ್ತಾ ಇರ್ಬೋದು. ಚೆನ್ನಾಗಿ ಎಲೆಗಳೆಲ್ಲ ಬಂದಿದೆ, ಚೆನ್ನಾಗಿದೆ. ಇಲ್ಲಿ ಮತ್ತೊಂದು ಪಾಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಮನೆ ಬ್ಯಾಕ್ ಸೈಡ್. ಇದು ಈ ರೀತಿ ಕಾಣಿಸುತ್ತೆ. ಹೇಗೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಓಕೆ, ನಾನು ಇದು ಒಂದೇ ಪಾಟಲ್ಲಿ ಇದು ಶುಂಠಿ ಗಿಡ ಆಗಿರ್ಬೋದು. ಇದು ಶುಂಠಿ ಗಿಡ, ಇದು ಮೆಣಸಿನ ಗಿಡ, ದೊಡ್ಡ ಪತ್ರೆ ಗಿಡನೇ ಇದೆ ಇಲ್ಲಿ ಮತ್ತೊಂದು. ಇದು ಕೂಡ ಮೆಣಸಿನ ಗಿಡನೇ. ನೆನ್ನೆ ಮಳೆ ಸುರಿದಿರೋದ್ರಿಂದ ಅದ್ರ ಮೇಲೆ ನೀರೆಲ್ಲ ಬಿದ್ದಿದೆ. ಇದರಲ್ಲಿ ದಾಸವಾಳ ಗಿಡ ಕೂಡ ಇತ್ತು, ಹೋಗ್ಬಿಟ್ಟಿದೆ ಅದು. ನೋಡ್ತಾ ಇರ್ಬೋದು, ಇಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ದಾಸವಾಳ ಗಿಡ. ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ, ಬಟ್ ಇಲ್ಲಿ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ದೀನಿ. ಇದು ರೋಸು, ಒಂದೇ ಒಂದು ರೋಸ್ ಇದೆ ನೋಡಿ, ಅಷ್ಟೇನು ಚೆನ್ನಾಗಿಲ್ಲ. ಹುಳ ತಿಂದುಬಿಟ್ಟಿದೆ ಇದನ್ನು, ಸುಳಿ ಬಂದಿದೆ ಮತ್ತು ಹೂವು ಆಗತ್ತೆ. ಇದು ಹೋಯ್ತು ಅಂತ ಅಂದ್ಕೊಂಡಿದ್ದೆ, ಗಿಡ ಇಲ್ಲ, ಇನ್ನು ಹೂ ಬರ್ತಾ ಇದೆ, ಸುಳಿ ಬಂದಿದೆ. ಇದು ನೋಡ್ತಾ ಇರ್ಬೋದು, ಮೇಲ್ಗಡೆ ಈ ರೀತಿ ಕಾಣಿಸುತ್ತೆ. ಬ್ಯಾಕ್ ಸೈಡ್, ಇದು ನಮ್ಮ ಮನೆ ಬ್ಯಾಕ್ ಸೈಡ್ ಈ ರೀತಿ ಇದೆ. ಹಾಗೆ ಇಲ್ಲಿ ಸ್ಟೆಪ್ಸ್ ಬರುತ್ತೆ. ಈ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಇಲ್ಲಿ ಟೆರಸ್ ಬರುತ್ತೆ. ಇದು ಟೆರಸ್ಗೆ ಹೋಗ್ತಾಯಿದ್ದೀನಿ ನಾನು ಇವಾಗ. ತೋರಿಸ್ತೀನಿ ಇವಾಗ ಯಾವ ರೀತಿ ಕಾಣಿಸುತ್ತೆ ಅಂತ. ಟೆರಸ್ ಮೇಲೆ ಬಂದರೆ ಈ ರೀತಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಈ ರೀತಿ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಟೆರಸ್ ಮೇಲೆ ಬಂದರೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಓಕೆ ಗೈಸ್, ಇದು ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.